ಬಂಧುಗಳೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಾಂಬ್ರಾಣಿ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಇದಾದ ನಂತರ ಯಾವ ರೀತಿಯಲ್ಲಿ ಮನೆಗಳಲ್ಲಿ ಸಾಂಬ್ರಾಣಿನ ಹಾಕಬೇಕು ಅಂತಲೂ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಈ ಸಾಂಬ್ರಾಣಿ ಅನ್ನೋದು ನಮ್ಮ ಪ್ರಾಚೀನ ಕಾಲದಿಂದಲೂ ಅತಿಯಾಗಿ ತುಂಬ ಉಪಯೋಗಿಸ್ತಾ ಇದ್ರು ಸಾಂಬ್ರಾಣಿ. ಆದರೆ ಇತ್ತೀಚಿನ ದಿನದಲ್ಲಿ ಇವತ್ತಿನ ಮಾಡರ್ನ್ ಲೈಫಲ್ಲಿ ಸಾಂಬ್ರಾಣಿ ಅನ್ನೋದೇ ಏನು ಅಂತ ಕೇಳೋ ಥರ ಆಗಿದೆ. ಸಾಂಬ್ರಾಣಿ ಅನ್ನೋದು ತೀರನೇ ಕಡಿಮೆ ಆಗಿದೆ ಈಗಿನ ಕಾಲದಲ್ಲಿ. ಹಾಗೆ ಈ ಸಾಂಬ್ರಾಣಿ ಹಾಕೋದ್ರಿಂದ ಯಾವ ರೀತಿಯಾದ ಲಾಭ ಇದೆ, ಅಂದರೆ ಯಾವ ರೀತಿಯಾದ ಬೆನಿಫಿಟ್ಸ್ ಇದೆ, ಏನಕ್ಕೆ ನಾವು ಸಾಂಬ್ರಾಣಿನ ಹಾಕಬೇಕು, ಇದನ್ನು ಯಾವ ಸಮಯಗಳಲ್ಲಿ ಉಪಯೋಗಿಸ್ಬೇಕು, ಎಲ್ಲೆಲ್ಲ ನಾವು ಈ ಸಾಂಬ್ರಾಣಿನ ಹಾಕ್ಬೋದು ಅನ್ನೋದ್ರ ಬಗ್ಗೆ ಫಸ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ಈ ಸಾಂಬ್ರಾಣಿ ಅನ್ನೋದು ಹೇಗೆ ನಮಗೆ ಸಿಗುತ್ತೆ ಅನ್ನೋದಾದರೆ, ಇದು ತುಂಬ ದೊಡ್ಡ ದೊಡ್ಡ ಮರಗಳಲ್ಲಿ, ಅದು ಮೆಡಿಸಿನ್ಸ್ ಇರುವಂಥ ದೊಡ್ಡ ದೊಡ್ಡ ಮರಗಳಲ್ಲಿ ನಮಗೆ ಈ ಸಾಂಬ್ರಾಣಿ ಅನ್ನೋದು ಸಿಗುತ್ತೆ. ಎಲ್ಲ ಮರಗಳಲ್ಲೂ ಸಿಗುತ್ತಾ ಅಂದರೆ ಇಲ್ಲ, ಕೆಲವೊಂದು ಮರಗಳಲ್ಲಿ ಮಾತ್ರ ಸಿಗುತ್ತೆ. ಅದು ಜೆನೆಸ್ಟೇರೆಕ್ಸ್ ಅಂತ ಒಂದು ಮರ ಇರುತ್ತೆ. ಆ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಗಿಡಗಳಿಂದ, ಆ ಮರಗಳಿಂದ ನಮಗೆ ಇದು ಸಾಂಬ್ರಾಣಿ ಅನ್ನೋದು ಸಿಗುತ್ತೆ. ಅದರಲ್ಲಿ ಗಮ್ಮಿನ ಅಂಶ ತಗೊಂಡು ಅದನ್ನು ಒಣಗಿಸಿ ಅದನ್ನು ಪ್ರೊಸೆಸ್ ಮಾಡಿ ಇದಾದ ನಂತರನೇ ನಮಗೆ ಸಿಗುತ್ತೆ ಸಾಂಬ್ರಾಣಿ. ನೋಡಿ ಅಲ್ಲೇ ಎಷ್ಟು ಅದ್ಭುತವಾಗಿದೆ ಅಂತ. ಮೆಡಿಸನ್ಸ್ ಆಗಿರುವಂಥ ದೊಡ್ಡ ದೊಡ್ಡ ಗಿಡಗಳಲ್ಲಿ ಅದನ್ನು ಜೆನೆಸ್ಟೇರೆಕ್ಸ್ ಅನ್ನೋ ಮರದಿಂದ ಬರುವಂಥ ಗಮ್ಮಿನ ಅಂಶನ ತಗೊಂಡು ಅದನ್ನು ಒಣಗಿಸಿ ಅದನ್ನು ಪ್ರೊಸೆಸ್ ಮಾಡಿ ಅದಾದ ನಂತರ ನಮಗೆ ಸಾಂಬ್ರಾಣಿ ಅನ್ನೋದು ಸಿಗುತ್ತೆ. ಹಾಗೆ ಈ ಸಾಂಬ್ರಾಣಿನ ಯಾಕೆ ಪ್ರಾಚೀನ ಕಾಲದಲ್ಲಿ ಹುಟ್ಟಿರುವಂಥ ಮಗುಗೆ, ಬಾಣಂತಿರಿಗೆ, ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಮತ್ತು ಬಾಣಂತಿರಿಗೆ ಯಾಕೆ ಈ ಸಾಂಬ್ರಾಣಿ ಅನ್ನೋದನ್ನ ಹಾಕ್ತಾ ಇದ್ರು ಅಂದರೆ, ತಾವದ ಅಂಶ ಅನ್ನೋದು ಜಾಸ್ತಿ ಇರ್ತಿತ್ತು. ಅದು ಸರಿ ಮಾಡಲಿ ಅನ್ನೋ ಕಾರಣದಿಂದಲೇ ಇದು ಸಾಂಬ್ರಾಣಿ ಅನ್ನೋದನ್ನ ಎಲ್ಲರಿಗೂ ಕೊಡ್ತಾ ಇದ್ರು. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ, ಆಗಿನ ಕಾಲದಲ್ಲಿ ಮಕ್ಕಳಿಗೆ ಸೀನು ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದಲೇ ಸಾಂಬ್ರಾಣಿ ಕಡಿಮೆ ಮಾಡಿ ಶ್ರೀಗಂಧನ ಬಳಕೆ ಮಾಡಿ ಮಕ್ಕಳುಗಳಿಗೆ ಸಾಂಬ್ರಾಣಿನ ಕೊಡ್ತಾ ಇದ್ರು. ಹಾಗೆ ಬಾಣಂತಿರಿಗೆ ಶೀತ ಆಗಬಾರ್ದು ಅನ್ನೋ ಕಾರಣದಿಂದಲೂ ಇದನ್ನ ಕೊಡ್ತಾ ಇದ್ರು. ಅಂದರೆ ತಲೆ ಕೂದಲುಗಳು, ನಮಗೆ ಯಾರಿಗೆ ಕೂದಲುಗಳು ಜಾಸ್ತಿ ಇರುತ್ತೆ, ಕೂದಲುಗಳನ್ನೆಲ್ಲ ಒಣಗಿಸೋದಕ್ಕೆ ಸದಾ ಈ ಸಾಂಬ್ರಾಣಿ ಅನ್ನೋದನ್ನ ಕೊಡ್ತಾ ಇದ್ರು. ಇದನ್ನ ನೀವು ಯಾರಾದ್ರೂ ನೋಟಿಸ್ ಮಾಡಿರೋರಾದ್ರೆ ಮಾರ್ಕೆಟು, ರಾಜ ಮಾರ್ಕೆಟು ಈ ಕಡೆ ಎಲ್ಲ ನೀವು ನೋಡಿ, ಶುಕ್ರವಾರ ಆದರೆ ಸಾಕು ಅಥವಾ ಮಂಗಳವಾರ ಆದರೆ ಸಾಕು, ಸಾಹೇಬರು ಬರ್ತಾರೆ. ಸಾಹೇಬ್ರ ಕೈಯಲ್ಲಿ ಒಂದು ಕೈಯಲ್ಲಿ ಧೂಪ ಇರುತ್ತೆ, ಇನ್ನೊಂದು ಕೈಯಲ್ಲಿ ನವಿಲ್ಗಿರಿದು ಒಂದು ಇದು ಇಟ್ಕೊಂಡಿರ್ತಾರೆ. ಇದರಲ್ಲಿ ಪ್ರತಿಯೊಂದು ಅಂಗಡಿಗೂ ಸಾಂಬ್ರಾಣಿ ಹಾಕ್ತಾ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಕೆಲವರು ಗಲ್ಲಾಪಟ್ಟಿಗೆಗೆ ಜಾಸ್ತಿ ಸಾಂಬ್ರಾಣಿನ ಹಾಕ್ಸ್ಕೋತಾರೆ. ಗಲ್ಲಾಪಟ್ಟಿಗೆ ಅಂದರೆ ಏನು ಅಂದರೆ ಕ್ಯಾಶ್ ಬಾಕ್ಸ್, ಅದಕ್ಕೆ ಹಾಕ್ತಾರೆ. ಯಾಕೆ ಇದನ್ನ ಮಾಡ್ತಾರೆ ಅನ್ನೋದಾದರೆ, ಇದು ಇವತ್ತು ನಾವು ಏನು ಹೇಳ್ತೀವಲ್ಲ, ಈ ಕೊರೋನಾ ಒಬ್ಬರಿಂದ ಒಬ್ಬರು ಬರುತ್ತೆ, ಒಬ್ಬರನ್ನ ಮುಟ್ರೆ ಬರುತ್ತೆ, ಗಾಳಿಯಿಂದ ಬರುತ್ತೆ ಅಂತಾರಲ್ಲ, ಇದೇ ರೀತಿಯಾದ ಇದೇ ಅಂತಲ್ಲ, ತುಂಬ ಬೇಕಾಗಿರುವಂಥ ವೈರಸ್ ಎಲ್ಲ ಇರುತ್ತೆ. ಅದು ವೈರಸ್ ಹೋಗ್ಲಿ, ಆ ಶೀತದ ಅಂಶ ಕಡಿಮೆ ಆಗಲಿ ಅನ್ನೋ ಕಾರಣದಿಂದಲೇ ಈ ಗಲ್ಲಿ ಪೆಟ್ಟಿಗೆಗೆ ಹಾಕ್ತಾ ಇದ್ರು. ಯಾಕಂದರೆ ಹಣ ಅನ್ನೋದು ಒಬ್ಬರಿಂದ ಬರುವಂಥ ಹಣ ಅಲ್ಲ, ಅದು ಇನ್ನೊಬ್ರು ಮುಟ್ಟಿರ್ತಾರೆ, ಇನ್ನೊಬ್ಬರ ಕಡೆಯಿಂದ ಬಂದಿರುತ್ತೆ, ಅದನ್ನು ನಾವು ಕೊಟ್ಟಿರ್ತೀವಿ. ಸಾವಿರಾರು ಜನದಿಂದ ಬಂದಿರುವಂಥ ಹಣ ಮುಟ್ಟಿರೋದ್ರಲ್ಲಿ ಎಷ್ಟೋ ರೀತಿಯಾದ ವೈರಸ್ ಅನ್ನೋದು ಇರುತ್ತೆ. ಆ ಶೀತದ ಅಂಶ ಕಡಿಮೆ ಆಗಲಿ ಅನ್ನೋ ಕಾರಣದಿಂದಲೇ ಈ ಧೂಪನ ಕೊಡ್ತಾ ಇದ್ರು, ಈ ಸಾಂಬ್ರಾಣಿ ಅಥವಾ ಧೂಪಗಳನ್ನ ಕೊಡ್ತಾ ಇದ್ರು, ಇವುಗಳಲ್ಲೂ ಹಾಕ್ತಾ ಇದ್ರು. ಹಾಗೆ ನಮ್ಮ ದೇವರುಗಳಿಗೆ ಪೂಜೆ ಮಾಡೋ ಸಮಯದಲ್ಲಿ, ಹಾಗೆ ನೀವು ಯೋಗ ಮಾಡೋ ಸಮಯದಲ್ಲೂ ನೀವು ನೋಡ್ಬೋದು, ಕೆಲವು ಮೆಡಿಟೇಷನ್ ಟೈಮಲ್ಲೂ ಈ ಸಾಂಬ್ರಾಣಿ ಅನ್ನೋದನ್ನ ಹಾಕ್ತಾರೆ. ಯಾಕೆ ಈ ಸಮಯದಲ್ಲಿ ಹಾಕ್ತಾರೆ ಅನ್ನೋದಾದರೆ, ನಾವು ಮೆಡಿಟೇಷನ್ಸೋ ಅಥವಾ ಒಂದು ಪ್ರೇಯರೋ ಮಾಡೋ ಸಮಯದಲ್ಲಿ ಸಾವಿರಾರು ತಲೆನಲ್ಲಿ ಓಡ್ತಾನೇ ಇರುತ್ತೆ. ನಾವು ಜ್ಞಾನ ಕೊಟ್ಟು ಕ್ಲೀನಾಗೆ ಒಂದು ಪೂಜೆನ ಅಥವಾ ನಾವು ಏನು ಬೇಡ್ತಾ ಇರ್ತೀವಿ ಅದು ಆಗೋದಿಲ್ಲ. ಈ ಗಮನದಿಂದ, ಈ ಸಾಂಬ್ರಾಣಿಯಲ್ಲಿ ಬರುವಂಥ ಅದ್ಭುತವಾಗಿ ಬರುವಂಥ ಗಮನ ಮತ್ತು ಅದೆಲ್ಲ ಮೈಂಡನ್ನ ಕ್ಲೀನಾಗಿ ಫ್ರೆಶ್ ಹಿಡಿಯುತ್ತೆ. ಹಾಗೆ ನೆಗೆಟಿವ್ ಎನರ್ಜಿ ಹೋಗಿ ಬರೀ ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ನಾವು ಏನು ಬೇಡ್ಕೋತೀವಿ ಅದು ಕ್ಲಿಯರ್ ಆಗಿರುತ್ತೆ. ಹಾಗೆ ಇನ್ನೊಂದು, ಮನೆಗಳಲ್ಲಿ ಸ್ಪೆಷಲಿ ಇದನ್ನು ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಹಾಗೆಯೇ ಇದೊಂದೇ ಅಂತಲ್ಲ, ಎಲ್ಲ ಥರದ್ದು ನೋಡಿ, ಆಗಿನ ಕಾಲದಲ್ಲಿ ಹೇಗೆ ಇದನ್ನು ಒಂದು ಸಂಪ್ರದಾಯ ರೀತಿಯಲ್ಲಿ ತಗೊಂಬಂದು ಅದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತ ನೋಡಿ. ಯಾವುದೇ ರೀತಿಯಾದ ವೈರಸ್, ಕೊರೋನಾ ಅಂತಾನೆ ಅಲ್ಲ, ಯಾವುದೇ ರೀತಿಯಾದ ವೈರಸ್ ಬಂದ್ರೇನು ಅದನ್ನು ತಾವದಂಶ ಹೋಗಲಿ,
ಕಡಿಮೆ ಆಗಲಿ ಅಂತ ಹೇಳಿ, ಹಾಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಬರಲಿ ಅಂತ ಹೇಳಿ, ಹಾಗೆ ಬಾಣಂತಿರಿಗೆ, ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆಲ್ಲ ತಲೆ ಕೂದಲು ಬೇಗ ಒಣಗಲಿ, ಶೀತ ಆಗೋದು ಬೇಡ ಅಂತೇಳಿ ಮಾಡ್ತಾಯಿದ್ರು. ಹಾಗೆ ಮುಖ್ಯವಾಗಿ ನಮ್ಮ ಉಸಿರಾಟ ಕ್ರಿಯೆ ಇರುತ್ತಲ್ಲ ಅದನ್ನು ತುಂಬಾ ಸ್ವಚ್ಛ ಮಾಡುತ್ತೆ, ಅಂದರೆ ಕ್ಲೀನಾಗಿ ಮಾಡುತ್ತೆ. ಇವತ್ತು ಕೊರೋನಾನಲ್ಲಿ ಏನು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ಉಸಿರಾಟ ಎಳಿಯೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಶ್ವಾಸಕ್ರಿಯೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನೋಡಿ. ಈ ಸಾಂಬ್ರಾಣಿ ಹೊಗೆ ಬರುತ್ತೆ ನೋಡಿ, ಆ ಸಾಂಬ್ರಾಣಿ ಹೊಗೆ ಬರೋದ್ರಿಂದ ಅದು ನಮ್ಮ ಮೂಗಿಗೆ ಹೋಗಿ ಆ ಹೊಗೆಗಳೆಲ್ಲ ನಮ್ಮ ಲಂಗ್ಸ್ಗಳಿಗೆ ಹೋಗಿ ನಮ್ಮ ಉಸಿರಾಟ ಕ್ರಿಯೆಯನ್ನು ಸ್ವಚ್ಛ ಮಾಡುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿನಲ್ಲಿ ಸೈನ್ಸ್ ಹಾಗೆ ನಮ್ಮ ದೇವ್ರ ಸಂಪ್ರದಾಯ ಪ್ರಕಾರ ಹೇಗೆಲ್ಲ ಈ ಬರೀ ಒಂದು ಸಾಂಬ್ರಾಣಿನಲ್ಲಿ ಎಷ್ಟೊಂದೆಲ್ಲ ಇದೆ ಅಂತ ನೋಡಿ. ಅದರಿಂದನೇ ತಿಳ್ಕೊಳ್ಳಿ, ಅದು ಇವತ್ತು ನೆನ್ನೆ ಅಂತಲ್ಲ, ಆಗಿನ ಕಾಲದಲ್ಲೇ ಕೊರೋನಾ ಇನ್ನು ಯಾವುದೇ ರೀತಿಯಾದ ವೈರಸ್ ಬಂದ್ರೂ ಯಾವ ರೀತಿನಲ್ಲಿ ಮನೆಗಳಲ್ಲಿ ಪೂಜೆ ಅಂತ ಹೇಳಿ ನಮ್ಮ ಸಂಪ್ರದಾಯ ಅಂತ ಹೇಳಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಯಾವ ರೀತಿನಲ್ಲಿ ಮಾಡ್ತಾ ಇದ್ರು ಅಂತ ನೋಡಿ. ಎಷ್ಟು ಅದ್ಭುತ ಅಲ್ಲ ಈ ಸಾಂಬ್ರಾಣಿ ಅನ್ನೋದು. ಹಾಗೆಯೇ ಈ ಸಾಂಬ್ರಾಣಿ ಅನ್ನೋದನ್ನ ಯಾವ ಸಮಯದಲ್ಲಿ ಕೊಟ್ಟರೆ ಒಳ್ಳೆಯದು ಮನೆಗಳಲ್ಲಿ ಅನ್ನೋದಾದರೆ, ಪ್ರತಿ ದಿವಸ ಬೆಳಗ್ಗೆ ಒಂದು 7 ಗಂಟೆ ಒಳಗಡೆ, 5ರಿಂದ ಒಂದು 7 ಗಂಟೆ ಒಳಗಡೆ ಬೆಳಗ್ಗೆ ಒಂದು ಸಲ ಸಾಂಬ್ರಾಣಿನ ಹಾಕಿ, ಮತ್ತು ಸಂಜೆ ಮೇಲೆ 5ರಿಂದ 7 ಗಂಟೆ ಒಳಗಡೆ ಒಂದು ಸಲ ಸಾಂಬ್ರಾಣಿನ ಹಾಕಿ. ಈ ರೀತಿಯಲ್ಲಿ ಹಾಕೋದ್ರಿಂದ ನಮ್ಮ ದೇವ್ರ ಭಕ್ತಿನೇ ಅಲ್ಲ, ನಮಗೆ ಎಷ್ಟೋ ರೀತಿಯಾದ ಕಾಯಿಲೆಗಳು ವಾಸಿಯಾಗುತ್ತೆ ಸ್ನೇಹಿತರೆ. ಹಾಗೆ ಇದನ್ನು ಯಾವ ಸ್ಥಳಗಳಲ್ಲಿ ನಾವು ಉಪಯೋಗಿಸ್ಬೋದು ಅನ್ನೋದಾದರೆ, ವ್ಯಾಪಾರ ಸ್ಥಳಗಳಲ್ಲಿ, ಎಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಾ, ಅಂಗಡಿಗಳು, ಆಫೀಸ್ಗಳು, ಮನೆಗಳಲ್ಲಿ, ಹಾಗೆ ದೇವಸ್ಥಾನಗಳಲ್ಲೂ ನೀವು ನೋಡ್ಬೋದು. ಮುಖ್ಯವಾಗಿ ದೇವಸ್ಥಾನಗಳಲ್ಲೂ ಹಾಕ್ತಾರೆ. ಇಷ್ಟೊಂದು ಸ್ಥಳಗಳಲ್ಲಿ ನೀವು ಈ ಸಾಂಬ್ರಾಣಿ ಅನ್ನೋದನ್ನ ಬಳಕೆ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಸಾಂಬ್ರಾಣಿ ಅನ್ನೋದ್ರಲ್ಲಿ ಯಾವ ರೀತಿಯಾದ ಆರೋಗ್ಯ ಮತ್ತು ಅದರಲ್ಲಿ ದೇವ್ರದ್ದು ಸಂಬಂಧಪಟ್ಟ ಹಾಗೂ ನಮ್ಮ ಸಂಪ್ರದಾಯ ರೀತಿನಲ್ಲೂ ಎಷ್ಟೊಂದೆಲ್ಲ ಇದೆ ಅಂತ ನೋಡಿ. ಇವಾಗ ಸಾಂಬ್ರಾಣಿ ಬಗ್ಗೆ ನಿಮಗೆ ಎಲ್ಲಾನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಅದನ್ನು ಯಾವ ರೀತಿನಲ್ಲಿ ಮನೆಯಲ್ಲಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿನಲ್ಲಿ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನೀವು ಏನಿಲ್ಲಿ ನೋಡ್ತಾ ಇದ್ದೀರಲ್ಲ ತಟ್ಟೆನಲ್ಲಿ, ಇದು ಸಾಂಬ್ರಾಣಿಗೆ ಬೇಕಾಗಿರುವಂಥ ವಸ್ತುಗಳು. ಫಸ್ಟು ಇದು ಹಸುವಿನ ಭರಣಿ, ಅಂದರೆ ಕೆಲವರು ತೆಂಗಿನಕಾಯಿ ಕಂಠದಿಂದಲೂ ಹಾಕ್ತಾರೆ, ತೆಂಗಿನಕಾಯಿ ಚಿಪ್ಪಿಂದ ಕಂಠನ ಮಾಡಿ ಅದರಲ್ಲೂ ಹಾಕ್ತಾರೆ. ಆದರೆ ನಾನು ವಿಶೇಷವಾಗಿ ಹಸುವಿಂದ, ಅಂದರೆ ಹಸುನ ನಾವು ಮುಕ್ಕೋಟೆ ದೇವತೆಗಳು ಅಂತೀವಲ್ಲ, ಅದರಲ್ಲಿ ಸಿಗುವಂಥ ಸಗಣಿನ ತಗೊಂಡು ಕ್ಲೀನಾಗಿ ಭರಣಿ ರೀತಿಯಲ್ಲಿ ತಟ್ಟಿ ಅದನ್ನು ಒಂದು 20-25 ದಿವಸ ಬಿಟ್ಟು ಅದರಲ್ಲಿ ಸೂರ್ಯನ ಕಿರಣದಿಂದ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಒಣಗಿಸಿದ ನಂತರ ಈ ರೀತಿಯಲ್ಲಿ ನಮಗೆ ಭರಣಿ ಸಿಗುತ್ತೆ. ಆ ಭರಣಿಯಿಂದ ನಾವು ಮನೆಯಲ್ಲಿ ಹಾಕೋದ್ರಿಂದ ವಿಶೇಷವಾದ ಫಲಗಳು ನಮಗೆ ಸಿಗುತ್ತೆ. ಇವಾಗ ನೀವು ನೋಡ್ಬೋದು, ಎಲ್ಲ ಭರಣಿಗಳು ಈ ರೀತಿಯಲ್ಲಿ ಒಣಗುತ್ತೆ. ಒಂದು 25 ದಿವಸ ಆದರೆ ಸಾಕು, ಈ ರೀತಿಯಲ್ಲಿ ಒಣಗುತ್ತೆ. ಇವಾಗ ಇದು ಬಂದು ಸಾಂಬ್ರಾಣಿ. 2 ಥರ ಕಲರ್ ಇರುತ್ತೆ, ಒಂದು ಈ ರೀತಿಯಲ್ಲಿ ಇರುತ್ತೆ, ಒಂದು ಅರಿಶಿನ ಇರುತ್ತೆ, ಎಲ್ಲನೂ ಒಂದೇ ಸಾಂಬ್ರಾಣಿ. ಇವಾಗ ಈ ಸಾಂಬ್ರಾಣಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ವಾರಕ್ಕಾಗೋಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಜಾಸ್ತಿ ನಾನು ಪುಡಿ ಮಾಡೋದಿಲ್ಲ, ಯಾವಾಗ ಬೇಕೋ ಅವಾಗ ಮಾತ್ರ ಒಂದು ವಾರಕ್ಕೆ ಮಾಡ್ತೀನಿ. ಇವಾಗ ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಿಳಿ ಸಾಸಿವೆ. ನೀವು ಪ್ರತಿಯೊಂದು ಲೋಕಲ್ ಅಂಗಡಿನಲ್ಲೂ, ಗಂದಿಗೆ ಅಂಗಡಿಗಳಲ್ಲಿ ಕೇಳಿದರೆ ಬಿಳಿ ಸಾಸಿವೆ ಕೊಡಿ ಅಂದರೆ ಕೊಡ್ತಾರೆ. ಇದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿಯೊಂದು ಹೋಮಗಳಲ್ಲೂ ನಾವು ಇದನ್ನು ಸಾಸಿವೆನ ಬಳಕೆ ಮಾಡ್ತಾರೆ. ಅದರಿಂದನೇ ವಿಶೇಷವಾದ ಶಕ್ತಿ ಇದೆ ಅದಕ್ಕೆ. ಇದು ನೀವೇನು ನೋಡ್ತಾ ಇದ್ದೀರಾ, ಲವಂಗನೂ ಬಳಕೆ ಮಾಡ್ತೀನಿ, ಎಲ್ಲ ವಿಡಿಯೋಗಳಲ್ಲೂ ಹೇಳಿರ್ತೀನಿ, ಲಕ್ಷ್ಮೀ ಸ್ವರೂಪ ಅಂತೇಳಿ. ಹಾಗೆ ಕರ್ಪೂರನೂ ಬಳಕೆ ಮಾಡ್ತೀನಿ. ಇದರಲ್ಲೇ ನಾನು ಸಾಂಬ್ರಾಣಿ ಹಾಕೋದು. ನಿಮ್ಮ ಮನೆಗಳಲ್ಲಿ ಯಾವುದಿದೆ ಅದರಲ್ಲಿ ಹಾಕ್ಬೋದು. ಇವಾಗ ಇದರಲ್ಲಿ ಸಾಸಿವೆನ ಮತ್ತು ಲವಂಗನ ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ. ಯಾಕೆ ಅಂದರೆ ಇದು ನಾವು ಸಾಂಬ್ರಾಣಿನಲ್ಲಿ ಡೈರೆಕ್ಟಾಗಿ ಹಾಕಿದಾಗ ಮುಖಕ್ಕೆ ಸಿಡಿಯುತ್ತೆ ಇದು. ಯಾಕಂದರೆ ಹೋಮದಲ್ಲಿ ಅಂದರೆ ದೊಡ್ಡದಾಗಿ ಹೋಮಗಳಿರುತ್ತೆ, ಅದರಲ್ಲಿ ಹಾಕಿದಾಗ ನಮ್ಗೆ ಗೊತ್ತಾಗಲ್ಲ. ಆದರೆ ಇದು ಚಿಕ್ಕದಲ್ಲೇ ನಾವು ಸಾಂಬ್ರಾಣಿನಲ್ಲಿ ಹಾಕಿದಾಗ ಮುಖಕ್ಕೆ ಸಿಡಿಯುವಂಥದ್ದು ತುಂಬ ಅವಕಾಶಗಳಿರುತ್ತೆ. ಆ ಕಾರಣದಿಂದಲೇ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತುಂಬ ಪುಡಿ ಬೇಡ, ತರಿಯಾಗಿದ್ರೇನು ಸಾಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ಪುಡಿ ಆಗಿದೆ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡೋಣ. ಇವಾಗ ಇದು ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದಕ್ಕೆ ನಾನು ಇದನ್ನು ಬಳಕೆ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದರಲ್ಲಿ ನೀವು ಬಳಕೆನ ಮಾಡ್ಬೋದು. ಹಾಗೆ ಇದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ನಂತರ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಕ್ಲೀನಾಗಿ ಬೆಳಿತೀನಿ. ಯಾಕೆ ಅಂತಂದರೆ, ಸ್ವಲ್ಪ ನಾವು ಸಾಂಬ್ರಾಣಿ ಹಾಕಿದಾಗ ಫುಲ್ಲು ಕಪ್ಪಾಗ್ಬಿಡುತ್ತೆ. ನಾವು ಎಷ್ಟೇ ತೊಳೆದ್ರೂ ಕೆಲವೊಮ್ಮೆ ಅದು ಕಪ್ಪಿನ ಕಲೆಗಳು ಹೋಗಲ್ಲ. ಆ ಕಾರಣದಲ್ಲೇ ಈ ಅರಿಶಿನ ಹಾಕಿ ಈ ಥರ ಬೆಳೆದಿದ ನಂತರ ನಾವು ಮಾಡಿದ್ರೆ, ತೊಳೆದ್ರೆ ಇರುತ್ತೆ, ಕಪ್ಪಗೆ ಇರುತ್ತೆ, ಆದರೆ ಈಸಿಯಾಗಿ ಹೋಗ್ಬಿಡುತ್ತೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಭರಣಿ ಚೆನ್ನಾಗಿ ಒಣಗಿದೆ, ಹಸುವಿನ ಭರಣಿ ಚೆನ್ನಾಗಿ ಒಣಗಿದೆ. ಅದರಲ್ಲಿ ಪುಡಿನ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು, ಇವಾಗ ಇಷ್ಟೇ ಸ್ವಲ್ಪ ಮಾತ್ರ ಪುಡಿ ಹಾಕಿದ್ದೀನಿ. ಇವಾಗ ಸಾಂಬ್ರಾಣಿನ ನಾವೇನು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಇವಾಗ ಒಂದು ಕರ್ಪೂರನ ಪುಡಿ ಮಾಡಿ ಅದರಲ್ಲಿ ಹಾಕ್ತೀನಿ.
ಇವಾಗ ನೀವು ನೋಡ್ಬೋದು ಕ್ಲೀನಾಗೆ ಎಲ್ಲಾನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೆಂಕಿನ ಕೊಡ್ತಾ ಇದ್ದೀನಿ. ಒಂದು ಚೂರು ಕೊಟ್ರೇ ಸಾಕು. ನೋಡಿ ಯಾವ ರೀತಿನಲ್ಲಿ ಉರಿತಾ ಇದೆ ಅಂತ. ಸಾಂಬ್ರಾಣಿ ಹಾಕ್ತೀವಿ ಅಂತೇಳಿ ತಿಂಗಳಿಗೆ ಬೇಕಾಗಿರೋದು ಒಂದೇ ದಿವಸದಲ್ಲಿ ಸಾಂಬ್ರಾಣಿನ ಹಾಕ್ಬೇಡಿ. ತುಂಬ ತೀರಾ ಕಡಿಮೆ ಹಾಕಬೇಕು. ಅದರ ಗಮನ ಮಾತ್ರ ಮನೆಗೆ ಬರಬೇಕು. ಇವಾಗ ನೀವು ನೋಡ್ಬೋದು ಎಲ್ಲಾನು ರೆಡಿಯಾಗಿದೆ. ನಮ್ಮ ಸಾಂಬ್ರಾಣಿ ರೆಡಿಯಾಗಿದೆ. ಈ ರೀತಿನಲ್ಲಿ ಆದ ನಂತರ ಸ್ವಲ್ಪ ಮಾತ್ರ ಸಾಂಬ್ರಾಣಿನ ಹಾಕಿ, ಈಗ ಹಾಕಿದ ನಂತರ ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು 5ರಿಂದ 6 ಗಂಟೆ ಒಳಗಡೆ ಹಾಕಿ ರೂಮು, ಹಾಲು, ಅಡುಗೆ ಮನೆ ಎಲ್ಲ ಕಡೆನೂ ತೋರಿಸಿ. ನಾನು ಬಚ್ಚಲ ಮನೆಯಲ್ಲಿ ಮಾತ್ರ ತೋರಿಸಲ್ಲ. ಯಾಕೆಂದರೆ ಇದು ನಾನು ದೇವ್ರಿಗೆ ಬಳಸುವ ಇದು ಸಾಂಬ್ರಾಣಿ ಇರೋದ್ರಿಂದ ನಾನು ಬಚ್ಚಲ ಮನೇಲಿ ಮಾತ್ರ ಕೊಡಲ್ಲ. ಅದನ್ನು ಬಿಟ್ಟು ಎಲ್ಲ ಕಡೆನೂ ಈ ಸಾಂಬ್ರಾಣಿನ ಹಾಕ್ತೀನಿ. ಹಾಗೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಈ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಿಮಗೆ ವಿಶೇಷವಾದ ಫಲಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಇವಾಗ ಲೇಟೆಸ್ಟ್ ಆಗಿದೆ ನೋಡಿ ಕಂಪ್ಯೂಟರ್ ಸಾಂಬ್ರಾಣಿ ಅಂತೇಳಿ, ಅದನ್ನು ಬಳಕೆನೇ ಮಾಡಬೇಡಿ. ಅದು ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ನೀವು 5 ಅಲ್ಲ 10 ಇಟ್ರೇನೂ ಪ್ರಯೋಜನ ಇಲ್ಲ. ಈ ರೀತಿಯಲ್ಲಿ ಹಸುವಿಂದ ಬರಣಿನ ತಗೊಂಡು ಈ ರೀತಿಯಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ದೇವ್ರ ಇದಕ್ಕೂ ಒಳ್ಳೆಯದು. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದಂತ. ದಯವಿಟ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವೇನೋ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಬೇಗ ಬರ್ತೀನಿ.